ಈ ದೇವಸ್ಥಾನದಲ್ಲಿ ಒಂದು ಬಿಂದಿಗೆ ನೀರನ್ನ ನೀವು ತಲೆಗೂಯಿಸ್ಕೊಂಡ್ರೆ ಸಾಕು ನಿಮ್ಗಿರೋ ಕಾಯಿಲೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಇಲ್ಲಿ ನಂಬಿಕೆ. ಈ ದೇವಸ್ಥಾನ ನಮ್ಮ ತುಮಕೂರಿಂದ 25 ಕಿಲೋಮೀಟರ್ ದೂರದಲ್ಲಿರೋ ಹಿರೇಯೂರು ವೈದ್ಯನಾಥೇಶ್ವರ ದೇವಸ್ಥಾನ. ಕ್ಯಾನ್ಸರ್, ಹಾರ್ಟ್ ಪ್ರಾಬ್ಲಮ್ ಈ ತರ ಯಾವುದೇ ಕಾಯಿಲೆ ಇದ್ರೂ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ನಂಬಿಕೆ ಏನಂದ್ರೆ ಇಲ್ಲೊಂದು ಬಿಂದಿಗೆ ನೀರು ತಲೆಗೂಯಿಸ್ಕೊಂಡ್ರೆ ಸಾಕು ಕಾಯಿಲೆಗಳಿಗೆಲ್ಲ ಪರಿಹಾರ ಸಿಗುತ್ತೆ ಅಂತ. ವೈದ್ಯನಾಥೇಶ್ವರ ದೇವಸ್ಥಾನ ಇದು ನಮ್ಮ ಬೆಂಗಳೂರಿಂದ 70 ಕಿಲೋಮೀಟರ್ ದೂರ ಇದೆ. ತುಮಕೂರು ಡಿಸ್ಟಿಕ್ ಅಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ಇಡೀ ಹಳ್ಳಿಯನ್ನೇ ಪುಣ್ಯಕ್ಷೇತ್ರವಾಗಿ ಮಾಡಿದ ಜಾಗ ಇದು. ಇದೇ ತುಮಕೂರು ಜಿಲ್ಲೆಯಲ್ಲಿರುವ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಈ ದೇವಸ್ಥಾನದ ಇತಿಹಾಸ ಏನಂದ್ರೆ, ಕಮಲಮ್ಮ ಎಂಬವರಿಗೆ ಮಹಾಲಕ್ಷ್ಮಿ ಕನ್ಸಲ್ ಬಂದು ನಾನು ನೆಲೆಸಬೇಕು ಅಂತ ಹೇಳಿದಾಗ ಕಮಲಮ್ಮ ಅವರು ಈ ದೇವಸ್ಥಾನನ ಕಟ್ಟಿಸಿದರು. ಈ ದೇವಸ್ಥಾನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ಓಪನ್ ಇರುತ್ತೆ. ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ 80 ಕಿಲೋಮೀಟರ್ಸ್ ದೂರ ಇದೆ. ಈ ದೇವಸ್ಥಾನ ಮುಗಿಸ್ಕೊಂಡು ನೀವು ಪಕ್ಕದಲ್ಲೇ ಇರೋ ಡ್ಯಾಮ್ಗೆ ಹೋಗಿ ಫೋಟೋ ಶೂಟ್ ಕೂಡ ಮಾಡಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಫಾಲೋ ಮಾಡಿ. ಮನೆ ಕಟ್ಟೋ ಆಸೆ ಇದ್ರೆ ಈ ಟೆಂಪಲ್ಗೆ ಒಂದ್ಸಲ ವಿಸಿಟ್ ಮಾಡಿ. ತುಮಕೂರಿನ ಈ ರಹಸ್ಯ ದೇವಸ್ಥಾನ ಎಲ್ಲಿದೆ ಅಂತ ನಿಮಗೆ ಗೊತ್ತಾ? ಈ ದೇವಸ್ಥಾನದಲ್ಲಿ ಬೇಡ್ಕೊಂಡ್ರೆ ಕಷ್ಟಗಳೆಲ್ಲ ಧೂಳಿಪಟ ಆಗುತ್ತೆ. ಈ ವೀಕೆಂಡಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಈ ಪವರ್ಫುಲ್ ದೇವಸ್ಥಾನಕ್ಕೆ ಹೋಗೋದನ್ನ ಮಿಸ್ ಮಾಡಬೇಡಿ. ಈ ಟೆಂಪಲ್ ಬಂದು ನಮ್ಮ ತುಮಕೂರಿನ ಕೊರಟಗೆರೆ ತಾಲೂಕಿನ ಚಿಕ್ಕ ಕೊರಟಗೆರೆ ಗ್ರಾಮದಲ್ಲಿ ಲೊಕೇಟ್ ಆಗಿದೆ. ಶಿವಗಂಗೆ ಬೆಟ್ಟದಿಂದ ಜಸ್ಟ್ 5 ಕಿಲೋಮೀಟರ್ಸ್ ದೂರ ಇದೆ. ಮಂಗಳವಾರ ಮತ್ತು ಶುಕ್ರವಾರ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಶ್ರೇಷ್ಠವಾದ ದಿನ. ಅದ್ದಲ್ಲಿ ಒಂದ್ಸಲ ಬಂದು ನೀರು ಇಸ್ಕೊಂಡ್ರೆ ಸಾಕು ಅದೆಂಥದೇ ಕಾಯಿಲೆ ಇದ್ರೂ ಪರಿಹಾರ ಆಗುತ್ತೆ ಅಂತ ನಂಬ್ತಾರೆ. ಅದೇ ನಮ್ಮ ಸಿದ್ಧರ ಬೆಟ್ಟ, ಸಂಜೀವಿನಿ ಬೆಟ್ಟ ಅಂತಾನೆ ಫೇಮಸ್ ಆಗಿದೆ. ಇದಕ್ಕೆ ಯಾಕೆ ಸಂಜೀವಿನಿ ಬೆಟ್ಟ ಅಂತಾರೆ ಅಂದರೆ, ರಾಮಾಯಣದ ಕಾಲದಲ್ಲಿ ಹನುಮಂತ ದೇವರು ಸಂಜೀವಿನಿ ಬೆಟ್ಟನ ಎತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿಂದ ಸಣ್ಣ ಕುಣಕ್ಕೂ ಇಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ. ಈ ಜಾಗಕ್ಕೆ ಹೋಗೋದಷ್ಟು ಸುಲಭ ಅಲ್ಲ. 2 ಕಿಲೋಮೀಟರ್ಸ್ ನೀವು ಮೆಟ್ಲು ಹತ್ಕೊಂಡು ಹೋದ್ಮೇಲೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಈ ಗುಹೆ ಒಳಗಡೆ ಇರೋ ಲಿಂಗಕ್ಕೆ ಪೂಜೆ ಮಾಡ್ತಾರೆ. ಸೊ ಅಲ್ಲಿ ನೀರು ಇಸ್ಕೊಂಡ್ರೆ ನಿಮ್ಗೆ ಎಂಥ ಕಾಯಿಲೆ ಇದ್ರೂ ಪರಿಹಾರ ಆಗುತ್ತೆ ಅಂತ ನಂಬ್ತಾರೆ. ನೀವು ಈ ಪ್ಲೇಸ್ಗೆ ಹೋಗಿದ್ರೆ ಕಮೆಂಟ್ ಮಾಡಿ. ಕರ್ನಾಟಕದಲ್ಲಿರೋ ಈ 2ನೇ ಮೃತ್ಯುಂಜಯ ಟೆಂಪಲ್ ಬಗ್ಗೆ ನಿಮಗೆ ಗೊತ್ತಾ? ಸಾವಿನ ಭಯ ದೂರ ಮಾಡೋ ಈ ಶಕ್ತಿಶಾಲಿ ದೇವಸ್ಥಾನ ನಮ್ಮ ಬೆಂಗಳೂರಿಂದ ಜಸ್ಟ್ 60 ಕಿಲೋಮೀಟರ್ ದೂರದಲ್ಲಿದೆ. ಇದು ದಾಬಸ್ಪೇಟೆಯಿಂದ 6 ಕಿಲೋಮೀಟರ್ ದೂರ. ಈ ದೇವಸ್ಥಾನದಲ್ಲಿ ನೀವು ಮೃತ್ಯುಂಜಯ ಹೋಮ ಮಾಡಿಸಿದ್ರೆ ನಿಮ್ಮ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಬೆಂಗಳೂರಿಂದ ಜಸ್ಟ್ 60 ಕಿಲೋಮೀಟರ್ಸ್ ದೂರದಲ್ಲಿ ಈ ತರ ಪವರ್ಫುಲ್ ಶಿವನ್ ದೇವಸ್ಥಾನ ಇರೋದು ಎಷ್ಟು ಜನಕ್ಕೆ ಗೊತ್ತು? ಆಯುಷ್ಯು ಮತ್ತು ಆರೋಗ್ಯ ಕೊಡುವ ಶ್ರೀ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನ ಇದು ದಾಬಸ್ಪೇಟೆಯಿಂದ 6 ಕಿಲೋಮೀಟರ್ ದೂರ ಇದೆ. ಜೊತೆಲಿ ಕರ್ನಾಟಕದಲ್ಲಿರೋ ಮೃತ್ಯುಂಜಯ ದೇವಸ್ಥಾನದಲ್ಲಿ ಇದೇ 2ನೇ ಮೃತ್ಯುಂಜಯ ದೇವಸ್ಥಾನ. ಶ್ರೀರಾಮನ ಬಾಣದಿಂದ ಹರಿತಿರೋ ಈ ನೀರು ಇವತ್ತಿಗೂ ನಿಂತಿಲ್ಲ. ಈ ಜಾಗ ನಮ್ಮ ಕರ್ನಾಟಕದಲ್ಲೇ ಇದೆ. ಯಾವುದು ಅಂತ ನಿಮಗೆ ಗೊತ್ತಾ? ಪ್ರಭುಗಳು ವನವಾಸದಲ್ಲಿ ದೇವರಾಯನ ದುರ್ಗದಲ್ಲಿರ್ತಾರೆ. ಆ ಟೈಮಲ್ಲಿ ಅವರು ಸಿಂಧೂರ ಇಡಕ್ಕೆ ನೀರನ್ನ ಹುಡುಕ್ತಾರೆ. ಸುತ್ತಮುತ್ತ ಎಲ್ಲೂ ಅವ್ರಿಗೆ ನೀರು ಸಿಗಲ್ಲ. ಮತ್ತೆ ನೀರು ಕುಡಿಬೇಕು ಅಂತ ಕೇಳ್ತಾರೆ. ಆ ಟೈಮಲ್ಲಿ ಶ್ರೀರಾಮ ಪ್ರಭು ಅವರ ಬಾಣದಿಂದ ಮುಂದೆ ಇದ್ದ ಜಾಗಕ್ಕೆ ಗುರಿ ಇಟ್ಟು ಹೊಡಿತಾರೆ. ಅವತ್ತಿಂದ ಇವತ್ತವರೆಗೂ ಅಲ್ಲಿ ಹರಿತಿರೋ ನೀರು ನಿಂತಿಲ್ಲ. ದೇವರಾಯನ ದುರ್ಗದಿಂದ 5 ಕಿಲೋಮೀಟರ್ಸ್ ದೂರ ಇದೆ. ನೀವೇನಾದ್ರೂ ಈ ಜಾಗಕ್ಕೆ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ.